ತಂದೆ ತಾಯಂದಿರೇ ಭಾಳ ಎಚ್ಚರವಾಗಿರಿ. ಬೆಂಗಳೂರಲ್ಲಿ ನಿಮ್ಮ ಮಕ್ಕಳು ಕಾಲೇಜ್ಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಯಾವಾಗಲೂ ಒಂದು ನಿಗಾ ಇಡಬೇಕಾಗತ್ತೆ. ಕೇರಳದಿಂದ ಕರ್ನಾಟಕಕ್ಕೆ ಓದಕ್ಕೆ ಬಂದಿರತಕ್ಕಂಥ ಮಲಯಾಳಿ ವಿದ್ಯಾರ್ಥಿಗಳು ಇವತ್ತು ಡ್ರಗ್ಸು, ಕೊಕೇನು, ಗಾಂಜಾ ಇಂಥದ್ದನ್ನೆಲ್ಲ ಸೇವನೆ ಮಾಡೋದಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪೂರಕ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ಬೆಂಗಳೂರಿನಲ್ಲಿ ನೀವು HSR ಲೇಔಟ್ ಇರ್ಬೋದು, ಕೋರಮಂಗಲ ಇರ್ಬೋದು, ಯಲಹಂಕ ಇರ್ಬೋದು, ಹೆಸರುಘಟ್ಟ ಇರ್ಬೋದು, ಮಡಿವಾಳ ಇರ್ಬೋದು, ಎಲ್ಲೆಲ್ಲಿ ಈ ಮಲಯಾಳಿ ವಿದ್ಯಾರ್ಥಿಗಳು ಓದೋಕ್ಕೋಸ್ಕರ ಬಂದಿದ್ದಾರೆ ಅಲ್ಲೆಲ್ಲ ಕೂಡ ಡ್ರಗ್ಸ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಇವ್ರಿಗೆ ನಮ್ಮ ರಾಜ್ಯದ ಪೊಲೀಸರವರ ಯಾವುದೇ ಭಯ ಇಲ್ಲ. ಎಲ್ಲಂದ್ರಲ್ಲಿ ಹೇಳಿ ಜಗಳ ಆಡ್ತಾರೆ, ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಸಮಾಜಘಾತುಕ ಕೆಲಸಗಳಲ್ಲಿ ಇವತ್ತು ತೊಡಗಿಸ್ಕೊತಾ ಇದ್ದಾರೆ. ತಾವು ನೋಡ್ಬೋದು, ಎಲ್ಲ ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ. ಬೈಕ್ಗಳಲ್ಲಿ 3 ಜನ ಓಡಾಡ್ತಾ ಇರ್ತಾರೆ, ಯಾವುದೇ ರೀತಿಯಾದಂಥ ಹೆಲ್ಮೆಟ್ನ ಧರಿಸಿರಲ್ಲ. ಅದಲ್ಲದೆ ಜನಗಳನ್ನ ರೇಗಿಸೋದು ಮತ್ತು ಗುಂಪುಗಾರಿಕೆ ಮಾಡೋದು, ಎಲ್ಲಿ ಇವರ ಮಲಯಾಳಿ ಹೋಟೆಲ್ಗಳಿರುತ್ತೆ ಅಲ್ಲೆಲ್ಲ ಕೂತ್ಕೊಂಡು ಓಡಾಡೋಂಥ ಸಾರ್ವಜನಿಕರನ್ನು ಅಪಹಾಸ್ಯ ಮಾಡೋದು, ರೇಗಿಸೋದು, ಇಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಆದ್ದರಿಂದ ಕನ್ನಡದ ತಂದೆ ತಾಯಿಯರು ಭಾಳ ಎಚ್ಚರವಾಗಿರಬೇಕು. ಈ ಮಲಯಾಳಿಗಳು ಮೈಸೂರನ್ನು ಕೂಡ ಭಾಳ ಹದಗೆಡಿಸ್ತಾ ಇದ್ದಾರೆ. ತಾವು ನೋಡ್ಬೋದು, ಎಲ್ಲ ಕಡೆ ರೋಡ್ ರೇಜ್ನಂಥ ಪ್ರಕರಣಗಳು ದಾಖಲಾಗ್ತಾ ಇದೆ. ಇದಕ್ಕೆ ಮೂಲ ಕಾರಣಗಳು ಈ ಕೇರಳ ವಿದ್ಯಾರ್ಥಿಗಳು. ತಾವು ಮಲಯಾಳ ಚಿತ್ರಗಳನ್ನ ನೋಡಿ, ಬೆಂಗಳೂರಿನಲ್ಲಿ ಯಾವುದೇ ಕಾನೂನಿನ ಭಯ ಇಲ್ಲ. ನಾವು ಡ್ರಗ್ಸ್ ಸೇವನೆ ಮಾಡ್ಬೋದು, ಇಲ್ಲಿ ಡ್ರಗ್ಸ್ನ ಹಂಚ್ಬೋದು, ಇಲ್ಲಿ ಯಾರೂ ಕೂಡ ನಮ್ಮನ್ನು ಕೇಳೋದಿಲ್ಲ ಅನ್ನೋ ರೀತಿಯಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಲ್ಲದೆ ಬೆಂಗಳೂರಿನ ಒಂದು ಡ್ರಗ್ಸ್ ಮಾಫಿಯಾ ನಗರ ಅಂಥೇಳಿ ಎಲ್ಲ ಅವರ ಮಲಯಾಳಿ ಚಿತ್ರಗಳಲ್ಲಿ ತೋರಿಸ್ತಿದ್ದಾರೆ. ಇದಕ್ಕೆ ಕಾರಣಕರ್ತರು ಯಾರು? ಇದೇ ಕೇರಳದ ಮಲಯಾಳಿ ವಿದ್ಯಾರ್ಥಿಗಳೇ ಇದಕ್ಕೆ ಕಾರಣಕರ್ತರಾಗ್ತಾ ಇದ್ದಾರೆ. ಆದ್ದರಿಂದ ಕನ್ನಡದ ತಂದೆ ತಾಯಿಂದರಲ್ಲಿ ಮನವಿ ಮಾಡ್ಕೊತಿದ್ದೀನಿ, ನಿಮ್ಮ ಮಕ್ಕಳನ್ನು ನೀವು ನಿಗಾ ಇಡಬೇಕಾಗತ್ತೆ. ಅವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವರು ಯಾರ ಜೊತೆಯಲ್ಲಿ ಸಂಪರ್ಕ ಇದೆ, ಯಾರ ಜೊತೆ ಒಡನಾಟ ಇದೆ, ಇದನ್ನು ನೀವು ಖಂಡಿತ ಗಮನಿಸಬೇಕು. ಕಾಲೇಜ್ಗಳವರು ಕೇವಲ ಹಣದ ಆಸೆಗೋಸ್ಕರ ಈ ಮಲಯಾಳಿ ವಿದ್ಯಾರ್ಥಿಗಳಿಗೆ ಸೀಟ್ಗಳನ್ನು ಕೊಟ್ಕೊಂಡು ಇವತ್ತು ಬೆಂಗಳೂರಿನ ಒಂದು ನಾಗರಿಕರನ್ನ ನೀವು ಹಾಳು ಮಾಡ್ತಾ ಇದ್ದೀರಾ. ಪೊಲೀಸ್ ಇಲಾಖೆ ಅಂತೂ ಇಷ್ಟು ರಾಜಾರೋಷವಾಗಿ ಹಲವು ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಇವರು ಡ್ರಗ್ಸ್ ಮಾಫಿಯಾನ ಇಟ್ಕೊಂಡಿದ್ರು ಕೂಡ ಪೊಲೀಸ್ಗಳವರು ಇವ್ರನ್ನ ಬಂಧಿಸೋದರಲ್ಲಿ ವಿಫಲರಾಗ್ತಿದ್ದಾರೆ, ಇವ್ರನ್ನ ನಿಗ್ರಹ ಮಾಡೋದರಲ್ಲಿ ವಿಫಲರಾಗ್ತಿದ್ದಾರೆ. ಇದಕ್ಕೆ ಕಾರಣ ನಮ್ಮಲ್ಲೇ ಇರ್ತಕ್ಕಂಥ ಕೆಲವು ಕೇರಳ ಮತ್ತು ಮಲಯಾಳಿ ಮೂಲದ ಶಾಸಕರ ಒಂದು ಕುಮ್ಮಕ್ಕಿಲ್ಲದೆ ಇದು ನಡೆಯೋಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಇಲಾಖೆ ಈಗಲೇ ಎಚ್ಚೆತ್ಕೋಬೇಕು. ಹಾಗೆಯೇ ಪೋಷಕರು ಕೂಡ ಎಚ್ಚೆತ್ಕೊಂಡು ತಮ್ಮ ಮಕ್ಕಳ ಮೇಲೆ ನಿಗಾ ಇಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತಿದ್ದೀನಿ.